ನಮ್ಮ ನೇಸರ ಟಿವಿಯ ವರದಿಗೆ ಎಚ್ಚೆತ್ತುಕೊಂಡ ಕಾಂಗ್ರೆಸ್ ಮುಖಂಡರು. ಮೊಹಮ್ಮದ್ ಜುಬೇರ್ಗೆ ಪಕ್ಷದಿಂದ ಹಾಗೂ ಅಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆ. ಮೊಹಮ್ಮದ್ ಜುಬೇರ್ ಕೊರಟಗೆರೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ನಗರ ಅಧ್ಯಕ್ಷರಾಗಿದ್ದು, ಇತ್ತೀಚೆಗೆ ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಂಚನೆ ಪ್ರಕರಣದಲ್ಲಿ ಬಂಧನದ ಸುದ್ದಿಯನ್ನ ನಮ್ಮ ನೇಸರ ಟಿವಿ ನಿನ್ನೆ ಬಿತ್ತರಿಸಿತ್ತು. ಗೃಹ ಸಚಿವರ ಹೆಸರು ಹೇಳಿಕೊಂಡು ಸುಮಾರು ಜನರಿಗೆ ವಂಚನೆ ಮಾಡಿದ್ದ ಸುದ್ದಿಯ ಪ್ರಸಾರದ ಹಿನ್ನೆಲೆಯಲ್ಲಿ ಗೃಹ ಸಚಿವರ ಆದೇಶದಂತೆ ಈತನನ್ನ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಅಧ್ಯಕ್ಷರ ಸ್ಥಾನ ಹಾಗೂ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರ್ಕೆರೆ ಶಂಕರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಕಾಂಗ್ರೆಸ್ ಪಕ್ಷದ ರಾಜೀವ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನ ಕೆಂಗೇರಿ ಮೂಲದ ಸಾಯಿದಾ ತಬಸ್ಸುಮ್ ಎಂಬ ಮಹಿಳೆ ನೀಡಿದ ದೂರಿನಂತೆ ಅವನನ್ನ ಬಂಧಿಸಿದ್ದಾರೆ. ಈ ಪ್ರಕರಣಕ್ಕೂ ನಮ್ಮ ಗೃಹ ಸಚಿವರಿಗೂ ಪಕ್ಷಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ದುರ್ಬಳಕೆ ಮಾಡಿಕೊಂಡು ವಂಚನೆ ಮಾಡಿರುವ ಜುಬೇರ್ಗೆ ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಂ ಸಮುದಾಯದಿಂದ ಬೆಂಬಲ ಇರುವುದಿಲ್ಲ. ಇವನ ಮೇಲೆ ಕೆಂಗೇರಿ ಪೊಲೀಸ್ ಠಾಣೆ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಸುಮಾರು 14 ಪ್ರಕರಣ ದಾಖಲಾಗಿದೆ ಎಂದು ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ. ಗೃಹ ಸಚಿವ ಪರಮೇಶ್ವರ್ ಅವರ ಅಭಿಮಾನಿಗಳು ಇಡೀ ರಾಜ್ಯದಲ್ಲಿ ಇದ್ದಾರೆ. ಇದುವರೆಗೂ ಕೊರಟಗೆರೆ ತಾಲೂಕು ಕಾಂಗ್ರೆಸ್ ಪಕ್ಷದವರು ಇಂತಹ ಕೆಲಸ ಮಾಡಿಲ್ಲ. ಇನ್ನು ಮುಂದೆ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ, ಮುಖಂಡರಾಗಲಿ ಅಥವಾ ಯಾರೇ ಆಗಲಿ ಗೃಹ ಸಚಿವರ ಹೆಸರು ಹೇಳಿಕೊಂಡು ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಕಂಡುಬಂದರೆ ಇದನ್ನ ಪಕ್ಷ ಸಹಿಸುವುದಿಲ್ಲ. ಮೊಹಮ್ಮದ್ ಜುಬೇರ್ಗೆ ಕಾನೂನಿನ ಅಡಿಯಲ್ಲಿ ಕಠಿಣವಾದ ಶಿಕ್ಷೆಯಾಗಲಿ. ಇನ್ಯಾವತ್ತೂ ಯಾರೂ ಸಹ ಗೃಹ ಸಚಿವರ ಹೆಸರು ಹೇಳಿಕೊಂಡು ಈ ರೀತಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿದರೆ ಅಧ್ಯಕ್ಷರಿಗೆ ಅಥವಾ ಗೃಹ ಸಚಿವರ ಗಮನಕ್ಕೆ ತಿಳಿಸಿದರೆ ಅಂತಹವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರ್ಕೆರೆ ಶಂಕರ್, ಅಶ್ವಥ್ ನಾರಾಯಣ್, ಮಹಿಳಾ ಘಟಕದ ಅಧ್ಯಕ್ಷರಾದ ಜಯಮ್ಮ, ಮುಖಂಡರಾದ ಎಡಿ ಬಲರಾಮಯ್ಯ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ನಂದೀಶ್, ನಾಗರಾಜು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಜರಿದ್ದರು. ಇನ್ನು ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಈಗಲೂ ಕೆಲವರು ಗೃಹ ಸಚಿವರ ಹೆಸರನ್ನು ಬಳಸಿ ಅಧಿಕಾರಿಗಳ ಬಳಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂಬ ಮಾಹಿತಿ ಇದೆ. ಅಂತಹವರ ವಿರುದ್ಧ ಯಾವುದೇ ಅಧಿಕಾರಿಗಳಾಗಲಿ ನಮ್ಮ ಗಮನಕ್ಕೆ ತನ್ನಿ, ತಕ್ಷಣ ಅಂತಹವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಅರಕೆರೆ ಶಂಕರ್ ತಿಳಿಸಿದ್ದಾರೆ. ಈ ವಂಚನೆ ಮಾಡೋದಕ್ಕೋಸ್ಕರ ಆಕಸ್ಮಿಕ ಹೋಗ್ಬಿಟ್ಟು ನಮ್ಮ ಸಾಯಿಗಳು ಮತ್ತೆ ಆಪ್ತ ಹೇಳ್ಕೊಂಡು ಕೆಲಸ ಮಾಡಿದ್ದಾರೆ. ಈ ಥರ ಇದು ನಮ್ಮ ಕೊರಟಗೆರೆ ನಮ್ಮ ಮುಸ್ಲಿಂ ಬಾಂಧವರು ಯಾರು ಒಪ್ಪಿಲ್ಲ. ಇವನು ಈ ಥರ ವಂಚನೆ ಮಾಡಿ ಹೋಗೋನೆ, ಇವನಿಗೆ ಶಿಕ್ಷೆ ಆಗಲೇಬೇಕು. ಇದಕ್ಕೂ ನಮ್ಮ ಸಾಯಿಗಳಿಗೂ ಸಂಬಂಧ ಇಲ್ಲ ಹಾಗಂತ ಹೇಳಿ ಅನುಮಾನ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದೇಶ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯ ಉದ್ದೇಶ ಏನೆಂದರೆ, ಸೈಯದ್ ಜುಬೇರ್ ಎಂಬ ಒಬ್ಬ ವ್ಯಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೊರಟಗೆರೆ ಪಕ್ಷದ ಮೈನಾರಿಟಿ ಅಧ್ಯಕ್ಷರಾಗಿದ್ದಾರೆ. ಅವರು ಇತ್ತೀಚಿನ ದಿನಗಳಲ್ಲಿ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲವು ಪ್ರಕರಣಗಳ ಮೇಲೆ ದಾಖಲಾಗಿ ಅವನನ್ನು ಈಗ ಬಂಧನದಲ್ಲಿಟ್ಟುಕೊಂಡು ತನಿಖೆ ಶುರು ಮಾಡಿದ್ದಾರೆ. ಒಬ್ಬ ಮಹಿಳೆ ಸಹೀರಾ ತಬ್ಸಮ್ ಅಂತ ಒಬ್ಬ ಮಹಿಳೆ ಅವನ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ಏನಂದ್ರೆ, ನನ್ನಿಂದ 1,20,00,000 ರೂಪಾಯಿ ದುಡ್ಡು ಮತ್ತು 186 ಗ್ರಾಮ ಬಂಗಾರವನ್ನು ನನ್ನಂತ ತಗೊಂಡು ನನಗೆ ಸೈಟು ಮತ್ತು ಇತರ ಆದೇಶಗಳು ಮಾಡಿ ನನ್ನಿಂದ ನನಗೆ ಅವರು ವಂಚನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಕರಣ ದಾಖಲು ಮಾಡಿದ್ದಾರೆ. ಆ ದಾಖಲಾತಿಯಿಂದ ಅವರು ಬಂದು ಇಲ್ಲಿ ಕೊರಟಗೆರೆಯಲ್ಲಿ ಬಂದು ಅವರನ್ನ ಬಂಧಿಸಿದ್ದಾರೆ. ಬಂಧಿಸಿ ಅವರಿಗೆ ತನಿಖೆ ಒಳಪಡಿಸಿದ್ದಾರೆ. ಒಳಪಡಿಸಿದಾಗ ಸುಮಾರು 8 ರಿಂದ 10 ಪ್ರಕರಣಗಳು ಮೇಲೆ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದಾವೆ. ಅವನು ಎಂಥ ಮನುಷ್ಯ ಅಂದರೆ, ಪರಮೇಶ್ವರ್ ಸಾಹೇಬ್ ಹೇಳ್ಕೊಂಡು ನಾನು ಆಪ್ತ ಅಂತ ಹೇಳ್ಕೊಂಡು ಇಲ್ಲ ಸದನ ಹೇಳ್ಕೊಂಡು ನಿಮಗೆ ಕೆಲಸ ಕೊಡಿಸ್ತೀನಿ, ಮೆಡಿಕಲ್ ಸೀಟ್ ಕೊಡಿಸ್ತೀನಿ, ಸೈಟ್ಗಳು ಕೊಡಿಸ್ತೀನಿ, PDA ಸೈಟ್ ಕೊಡಿಸ್ತೀನಿ, ಕೆಲವು ಇಲಾಖೆಯಲ್ಲಿ ನಾನು ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ಜನರಿಗೆ ವಂಚನೆ ಮಾಡಿ ಸುಮಾರು ಹಣಗಳನ್ನು ವಂಚನೆ ಮಾಡಿದ್ದಾನೆ. ಆದ್ದರಿಂದ ಅವನನ್ನು ಅಷ್ಟೇ ಅಲ್ಲದೆ ಅವನು ಏನು ಹೇಳಿರ್ತಾನೆ, ನಾನು ಬಂದಾಗ ಇಲ್ಲಿ ಪರಮೇಶ್ವರ್ ಸಾಹೇಬ್ ನನ್ನ ಮಾತು ತೆಗೆಲ್ಲ ನಾನು ಹೇಳ್ದಂಗೆ ಕೇಳಿದವರು ಎಲ್ಲ ಕೆಲಸವನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಸುಮಾರು ಜನ ದುಡ್ಡಿಸ್ಕೊಂಡು ವಂಚನೆ ಮಾಡಿದ್ದಾನೆ. ಅದೇ ರೀತಿಯಾಗಿ ಕೆಲವು ಸುಮಾರು 8 ರಿಂದ 10 ಪ್ರಕರಣಗಳು ದಾಖಲಾಗುತ್ತದೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ. ಅವನನ್ನ ಪರಮೇಶ್ವರ್ ಸಾಹೇಬ್ ಆದೇಶದ ಮೇರೆಗೆ ಅವನನ್ನ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವದಿಂದ ಮತ್ತು ಕೊರಟಗೆರೆ ಪಟ್ಟಣದ ಮೈನಾರಿಟಿ ಅಧ್ಯಕ್ಷ ಸ್ಥಾನದಿಂದ ತಕ್ಷಣದಿಂದ ಅವರನ್ನ ಉಚ್ಚಾಟನೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಉಚ್ಚಾಟನೆ ಮಾಡ್ತಾ ಇದ್ದೇವೆ. ನನ್ನ ಹೆಸರು ನಜೀರ್ ಅಹಮದ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಈ ದಿವಸ ಜುಬೇರ್ ಅನ್ನುವ ವ್ಯಕ್ತಿ ಈ ಒಂದು ಘಟನೆಯನ್ನು ಮಾಡಿದ್ದಾನೆ. ಅನೇಕ ಜನಗಳಿಗೆ
ಮೋಸ ಮಾಡಿ ಸಾಹೇಬ್ ಹೆಸರು ಹೇಳ್ಕೊಂಡು ಈ ಕೆಲಸವನ್ನು ಮಾಡಿದ್ದಾನೆ. ಇದು ವೈಯಕ್ತಿಕ ವಿಚಾರ. ಇದಕ್ಕೂ ಸಾಹೇಬ್ರಿಗೂ ಯಾವುದೇ ಸಂಬಂಧವಿರೋದಿಲ್ಲ ಮತ್ತು ಇಡೀ ಮುಸ್ಲಿಂ ಬಾಂಧವರು ತಲೆಬಾಗಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮ ಬ್ಲಾಕ್ ಅಧ್ಯಕ್ಷರು ಅವರ ಸದಸ್ಯತ್ವವನ್ನು ಮತ್ತು ನಗರ ಮೈನಾರಿಟಿ ಅಧ್ಯಕ್ಷ ಸ್ಥಾನವನ್ನು ಸಹ ವಜಾ ಮಾಡಿದ್ದಾರೆ. ಇವನಿಗೆ ಶಿಕ್ಷೆ ಆಗಬೇಕು. ಯಾರ್ಯಾರು ಇವರಿಂದ ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಿದೆ, ಅದಕ್ಕೆ ಎಂಕ್ವೈರಿ ಮಾಡಬೇಕಾಗಿದ್ದಾರೆ. ಅದಕ್ಕೆ ಅಂತ ಇಲಾಖೆ ಇದೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ನಾನು ನಮ್ಮ ಕಡೆ ಏನು ಹೇಳಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಲು ಬಯಸ್ತೀನಿ. ಅವನು ಫೋಟೋ ಹೊಡ್ಸ್ಕೊಂಡು ಆಪ್ತ ಅಂತ ಹೇಳಿದ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲ ನನ್ನ ಆಪ್ತ ಅಂತ ಹೇಳಿಲ್ಲ. ಹಂಗಾಗಿ ಇದನ್ನ ಒಂದೇ ರೀತಿಯಲ್ಲಿ ಹೇಳಬೇಕು ಅಂತ ಅವರೇ ಇದನ್ನ ಸ್ಟ್ರಿಕ್ಟ್ ಆಗಿ ಹೇಳಿರೋದು. ಅವರೇ ಕಾನೂನು ರೀತಿ ಕ್ರಮ ಕೈಗೊಂಡು ಇಲ್ಲಿ ಎನ್ಕ್ವೈರಿ ಮಾಡಿ ಅವನಿಗೆ ಮುಂದಿನ ದಿನಗಳು ಒಂದು ಒಳ್ಳೆ ಶಿಕ್ಷೆ ಅನ್ಯದ್ರಿಂದ ನಾನು ಮಾತಾಡುವಾಗ ಹೇಳಿದೆ, ಯಾರು ಎಷ್ಟು ದಿನ ಮೋಸ ಹೋಗಿರ್ತಾರೋ ಅಷ್ಟು ದಿನ ಮೋಸಗಾರಿದ್ದೇ ಇರ್ತಾರೆ. ದಯಮಾಡಿ ಇದಕ್ಕೆ ಯಾರು ನಾವು ಕೂಡ ಬುದ್ಧಿವಂತಿಕೆಯಿಂದ ಯೋಚನೆ ಈಗ ಎಲ್ಲಿ ಜಾಸ್ತಿ ಬರುತ್ತೆ ಅಂದಾಗ ಅಲ್ಲಿ ಹೋಗುತ್ತೆ, ಅಲ್ಲಿ ಮೋಸ ಇದ್ದೇ ಇರುತ್ತೆ. ದಯಮಾಡಿ ಕೇಳಿ, ಈ ತರ ಮಾಡಿದ್ರೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನ್ ಶಿಕ್ಷೆ ಪಡ್ಬೋದು ಅದನ್ನ ಕೊಡೋದಕ್ಕೆ ಇಮಿಡಿಯೇಟ್ ಆಕ್ಷನ್ ತಕ್ಷಣಕ್ಕೆ ಅವ್ನ ಮುಲಾಜಿಲ್ಲ ಯಾರದೇ ಮುಲಾಜಿನ ಅವರು 1,20,00,000 ಮತ್ತು 180 ಗ್ರಾಮ್ ಸಿದ್ಧಾಂತೆ ನಿಜವಾಗ್ಲೂ ಕೂಡ ಇದು ಬಹಳ ಖಂಡನೀಯ. ಯಾಕೆ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಅವರ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಕಿತ್ತಾಕಿದ್ದೀವಿ ಅಂತ ನಾವು ಅದನ್ನು ಕೂಡ ಸ್ವಾಗತಿಸ್ತೇವೆ. ಮುಂದಿನ ದಿನಗಳಲ್ಲಿ ಈ ರೀತಿ, ಯಾಕೆಂದರೆ ನಮ್ಮ ಸಹ ಪ್ರೆಸಿಡೆಂಟ್ಗಳು ಅನೇಕ ಜನ ಈ ರೀತಿ ಮಾತಾಡ್ತಿದ್ರೆ ನಮಗೂ ಕೂಡ ಮಾಹಿತಿ ಇದೆ. ನಮ್ಮ ತಾಲೂಕಲ್ಲಿ ಕೂಡ ಕೆಲವರು ನಾವು ಸಾಹೇಬರು PDS ಕೆಲಸ ಮಾಡ್ತಾ ಇದ್ದಾರೆ, ಅದು ಕೂಡ ನಮಗೆ ಮಾಹಿತಿ ಇದೆ. ಮುಂದಿನ ದಿನಗಳಲ್ಲಿ ಆಗಬಾರ್ದು. ದಯವಿಟ್ಟು ನಾವು ಆ ರೀತಿ ಹೆಸರುಗಳಲ್ಲಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಬೇಕಾಗ್ತದೆ. ಯಾರು ಕೂಡ ನಮ್ಮ ಸಾಹೇಬರ ಸೈಡ್ಗಳನ್ನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳಿ ಯಾವತ್ತೂ ಕೂಡ ನಮ್ಮ ಸಾಹೇಬರ ಆತಂಕಕ್ಕೆ ಹೆಚ್ಚಿಗೆ ಗೊತ್ತುಕೊಡೋಲ್ಲ ಅವರು. ಅದು ಎಸ್ಪೆಷಲಿ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ನಮ್ಮ ಸಾಹೇಬರು ಗೊತ್ತೇ ಕೊಡೋದಿಲ್ಲ. ಅದಕ್ಕೋಸ್ಕರ ಇದು ಆಗಬಾರ್ದಾಗಿತ್ತು. ಇದು ಖಂಡನೀಯ. ಅದನ್ನು ಈಗಾಗಲೇ ನಮ್ಮ ಅಧ್ಯಕ್ಷರು ಅವನ ಕಿತ್ತಾಕಿದ್ದಾರೆ, ಅಂದರೆ ಸಸ್ಪೆಂಡ್ ಮಾಡಿದ್ದಾರೆ. ಅದನ್ನು ಸ್ವಾಗತಿಸ್ತಾ ನಾನು ಹೇಳಿ ಮಾತು ಮುಗಿಸ್ತೇನೆ. ಸಾಮಾನ್ಯವಾಗಿ ಅವ್ರ ಕ್ಷೇತ್ರದಲ್ಲಿ ಯಾರೇ ಹೋದ್ರು ಸಹ ಅವರು ಆತ್ಮೀಯವಾಗಿ ಮಾತಾಡ್ತಾರೆ. ಹಾಗೆ ಅವ್ರಿಗೊಂದು ಅಧ್ಯಕ್ಷ ಸ್ಥಾನ ಸಹ ಕೊಟ್ಟಿದ್ದಾರೆ. ಹಾಗಂತ ದುರುಪಯೋಗ ಪಡಿಸ್ಕೊಳ್ಳಿ ಅಂತ ಅಲ್ಲ, ನಾವು ಅದನ್ನ ಒಳ್ಳೆದಕ್ಕೆ ಬಳಸ್ಕೊಂಡು ಒಳ್ಳೆದನ್ನ ನಾವು ಮಾಡಬೇಕು ಅಂತ ಹೇಳ್ತಾ ಈ ವಿಚಾರ ನಾವೆಲ್ಲರೂ ಸಹ ಖಂಡಿಸ್ತೀವಿ. ಏನು ಈ ಪ್ರಕರಣಗಳಲ್ಲಿ ವಂಚನೆ ಒಳಗಾಗಿದ್ದಾರೆ ಅವ್ರಿಗೆಲ್ಲ ಸಹ ನಮ್ಮ ಸಾಹೇಬರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ. ಇದಕ್ಕೂ ನಮ್ಮ ಪರಮೇಶ್ವರ್ ಸಾಹೇಬರು ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಹೇಳ್ತಾ ಬಗ್ಗೆನೂ ಕೂಡ ರಿವ್ಯೂ ಆಗಬೇಕಾಗುತ್ತೆ. ಅದನ್ನು ಬಹುಶಃ ಆ ವಿಚಾರನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಈಗ ನಮಗೆ ಇನ್ನೂ ಅಜೆಂಡಾ ಸರಿಯಾಗಿ ಏನೂ ಗೊತ್ತಿಲ್ಲ. ಸರ್, ತಮ್ಮ ಮತಕ್ಷೇತ್ರದವರೊಬ್ಬರು ತಮ್ಮ ಲೆಟ್ರೇಟನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಸರ್. ಅವರು ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತ, ಅವನು ನನ್ನ ಜೊತೆ ಎಲ್ಲೋ ಫೋಟೋ ತೊಗೊಂಡು, ಈಗ ಫೋಟೋ ತೊಗೊಳ್ಳೋದೆಲ್ಲ ಕಾಮನ್ ಆಗಿದೆ. ಫೋಟೋ ಈಗ ನೀವೆಲ್ಲ ತಗೊಂಡ್ಬಿಡ್ತೀರ ಒಂದೊಂದ್ಸರಿ, ಅದರಿಂದ ಈಗ ಫೋಟೋ ತಗೊಳ್ಳೋದೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಆದರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪಲ್ವಾ? ಒಳ್ಳೆಯದಕ್ಕೆ ಉಪಯೋಗ ಪಡ್ಕೊಂಡ್ರೆ ಪರವಾಗಿಲ್ಲ. ಆದರೆ ದುರುಪಯೋಗ ಮಾಡಿ ಅದರಿಂದ ಹಣ ಮೋಸ ಮಾಡಿ ಹಣ ತಗೊಂಡು ಅದೆಲ್ಲ ಮಾಡಿದ್ದಾನೆ ಅಂತೇಳಿ ಪೊಲೀಸ್ನವರು ಅವನಿಗೆ ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಕೂಡ ಹೇಳಿದ್ದೇನೆ. ಯಾರಾದರೂ ಇರಲಿ, ಅವರು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಥ್ಯಾಂಕ್ ಯು.